ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ಇಮಿಡಿಯೇಟ್ ಆಗಿ ನೋಡಬಹುದಿರುತ್ತೆ. ನಮ್ಮ ಜನರಲ್ ಇಂಗ್ಲಿಷ್ನ ಇವತ್ತಿನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀನಿ. ಅದು ಯಾವುದು ತಿಳಿಸ್ತೀನಿ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ SDA, FDA, PDO, VAO ಅಥವಾ KS, PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಗ್ರಾಮರ್ಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ನೀವು ಕಲ್ತಿರ್ಬೇಕಾಗತ್ತೆ. ಈ ರೀತಿಯ ಸೆಷನ್ಸನ್ನು ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ 4 ಗಂಟೆಗೆ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ತಪ್ಪದೇ ಅದನ್ನು ವಾಚ್ ಮಾಡಿ. ಈಗ ಸದ್ಯಕ್ಕೆ ನಮ್ಮ ಗಮನ VAO ಹಾಗೆ PDO ಪರೀಕ್ಷೆಯ ಕಡೆಗಿದೆ. ಯಾಕೆಂದರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಈ ಪರೀಕ್ಷೆಗಳು ಆಗೋದ್ರಲ್ಲಿದೆ. ಅದಕ್ಕೋಸ್ಕರ ಇವತ್ತಿನ ನಮ್ಮ ಡಿಸ್ಕಷನ್ನ ಕ್ವೆಶ್ಚನ್ ಸಿಂಗುಲರ್ ಪ್ಲೂರಲ್. ಇಲ್ಲಿ ನಾನು 3 ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ. ಇದು ಮೊದಲನೇ ಪ್ರಶ್ನೆ, 2ನೇ ಪ್ರಶ್ನೆ ಮತ್ತು 3ನೇ ಪ್ರಶ್ನೆ. ಸಿಂಗುಲರ್ ಪ್ಲೂರಲ್ಗೆ ಸಂಬಂಧಿಸಿದ ಹಿಂದಿನ ವರ್ಷದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಇವಾಗಿವೆ. ನೋಡೋಣ ಏನಿತ್ತು ಪ್ರಶ್ನೆ, ಯಾವ ರೀತಿಯಲ್ಲಿ ಕೊಟ್ಟಿದ್ರು, ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ VAO ಅಥವಾ PDO ಅಲ್ಲಿ ನೋಡೋಣ ಬನ್ನಿ. ಔಟ್ ಆಫ್ ದ 4 ಗ್ರೂಪ್ಸ್ ಗಿವನ್, ಅಂದರೆ 4 ಗ್ರೂಪ್ಸನ್ನು ಪ್ರೊವೈಡ್ ಮಾಡಿದ್ದಾರೆ, ನಿಮಗೆ ಗುಂಪನ್ನು ಪ್ರೊವೈಡ್ ಮಾಡಿದ್ದಾರೆ. ಸೆಲೆಕ್ಟ್ ದ ಗ್ರೂಪ್ ಆರ್ ಗ್ರೂಪ್ಸ್ ದಟ್ ಕನ್ಸಿಸ್ಟ್ ಆಫ್ ಆಲ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ಡ್ ಫ್ರಮ್ ಸಿಂಗುಲರ್ ಆ್ಯಂಡ್ ಶೇಡ್ ಬ್ಲ್ಯಾಕನ್ ದ ಕರೆಸ್ಪಾಂಡಿಂಗ್ ಸರ್ಕಲ್ ಇನ್ ಯುವರ್ ಆನ್ಸರ್ ಶೀಟ್. ನಿಮ್ಮ ಆನ್ಸರ್ ಶೀಟಲ್ಲಿ ಮಾರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಅದೇನು ಬೇಡ, ಇದರಲ್ಲಿ ನಾವು ಈಗ ಸರಿ ಇರುವಂಥ ಗ್ರೂಪನ್ನು ಹುಡುಕ್ಬೇಕಂತೆ. ಏನಿದು, ಒಂದೊಂದು ಗ್ರೂಪಲ್ಲಿ ಗಮನಿಸಿ 4 ಆಪ್ಷನ್ಸ್ ಇದೆ. ಇದರಲ್ಲಿ ಎಲ್ಲಿ ಮಿಸ್ಟೇಕ್ ಇದೆ, ಯಾವ ಆಪ್ಷನಲ್ಲಿ ಮಿಸ್ಟೇಕ್ ಇದೆ ಅಂತ ನಾವು ಹುಡುಕ್ಬೇಕಾಗುತ್ತೆ. ನಾವು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೊದಲನೇ ಗ್ರೂಪನ್ನು ತಗೊಳ್ತಾ ಇದ್ದೀನಿ. ಊಲ್ಫ್, ಊಲ್ವ್ಸ್ ಕರೆಕ್ಟಾಗಿದೆ. ಇದು ಊಲ್ಫ್ ತೋಳ, ಇದರ ಪ್ಲೂರಲ್ ಬಹುವಚನ. ಮ್ಯಾಂಗೋ, ಮ್ಯಾಂಗೋಸ್. ವುಮನ್, ವಿಮೆನ್ ಕರೆಕ್ಟ್ ಆಗಿದೆ. ಬಿಲೀಫ್, ಬಿಲೀವ್ಸ್ ಇದು ಕರೆಕ್ಟ್ ಆಗಿದೆ. ಅಲ್ಲಿಗೆ ಗ್ರೂಪ್ ಎ ಅಲ್ಲಿ ಕೊಟ್ಟಿರುವ ಎಲ್ಲ ಸಿಂಗುಲರ್ ಪ್ಲೂರಲ್ ಕರೆಕ್ಟ್ ಆಗಿದೆ. ಗ್ರೂಪ್ ಬಿಗೆ ಬರೋಣ. ಝೂ, ಝೂಸ್ ಕರೆಕ್ಟ್ ಆಗಿದೆ. ಝೆರ್ಟಿಬ್ರಾ, ವೆರ್ಟಿಬ್ರೆ ಕರೆಕ್ಟ್ ಆಗಿದೆ. ಥೀಫ್, ಥೀವ್ಸ್ ತಪ್ಪು, ಇದಲ್ಲ ಥೀವ್ಸ್ ಸ್ಪೆಲ್ಲಿಂಗ್. ಥೀವ್ಸ್ ಸ್ಪೆಲ್ಲಿಂಗ್ ಇದು, ಹಾಗಾಗಿ ಇದು ತಪ್ಪಾಯಿತು. ಆಪೆಕ್ಸ್, ಆಪೆಕ್ಸಸ್ ಇದು ಕರೆಕ್ಟ್ ಆಗಿದೆ. ನೋಡಿ, ಒಂದು ಮಿಸ್ಟೇಕ್ ಹುಡುಕಿದ್ವಿ. ಅಲ್ಲಿಗೆ ನಮ್ಮ ಆನ್ಸರ್ನಲ್ಲಿ ಬಿ ಇರಬಾರ್ದು. ರಿಮೆಂಬರ್ ನೋಡಿ, ಇಲ್ಲಿ ಬಿ ಇದೆ, ಸೊ ಹಾಗಾಗಿ ನಾವು ಇದು ತಪ್ಪು ಅಂತ ಹೇಳ್ತೀವಿ. ಬಿಕಾಸ್ ಬಿ ಅಲ್ಲಿ ತಪ್ಪು ಹುಡುಕ್ಬಿಟ್ಟಿದ್ದೀವಿ ನಾವು. ಬಿ ಅಲ್ಲಿ ತಪ್ಪಿರುವ ಕಾರಣ ನಮ್ಮ ಆನ್ಸರಲ್ಲಿ ಎಲ್ಲೇ ನಮಗೆ ಬಿ ಕಾಣಿಸಿರೋ ಅದನ್ನ ತೆಗಿಬೇಕು. ಆಪ್ಷನ್ ಸಿ ನಲ್ಲೂ ನಮಗೆ ಬಿ ಕಾಣಿಸ್ತಾ ಇದೆ, ಆಪ್ಷನ್ ಡಿ ನಲ್ಲೂ ನಮಗೆ ಬಿ ಕಾಣಿಸ್ತಾ ಇದೆ. ಹಾಗಾಗಿ ಇವು ಎಲ್ಲ ಕೂಡ ಹೋಗಿ ನಮ್ಗೆ ಉಳ್ಕೊಂಡಿರೋದು ಒಂದೇ ಒಂದು, ಇದೇ ನಮ್ಮ ಆನ್ಸರ್. ಅದಕ್ಕೂ ಮುನ್ನ ಮುಂದೆ ಇರುವಂಥವನ್ನು ಕೂಡ ಚೆಕ್ ಮಾಡಬೇಕು. ಇದು ನಮ್ಮ ಕರ್ತವ್ಯ, ಮಾಡಲೇಬೇಕು. ಮಾಡೋಣ ಬನ್ನಿ. ಗ್ರೂಪ್ ಸಿಗೆ ಬರೋಣ. ಗೂಸ್, ಗೀಸ್. ಲವ್ಸ್, ಲೈಸ್. ಸರ್ವಿಕ್ಸ್, ಸರ್ವಿಕ್ಸಸ್. ವ್ಯಾಲಿ, ವ್ಯಾಲೀಸ್ ಎಲ್ಲ ಸಿಂಗುಲರ್ ಪ್ಲೂರಲ್ ಕರೆಕ್ಟ್ ಆಗಿದೆ. ಶೂ, ಶೂಸ್. ಸಿಟಿ, ಸಿಟೀಸ್. ಫೋಟೋ, ಫೋಟೋಸ್. ಫಾರ್ಮುಲಾ, ಫಾರ್ಮುಲೆ. ಫಾರ್ಮುಲಾಸ್ ಅಂತಲೂ ಹೇಳ್ಬೋದು, ಏನೂ ತೊಂದರೆ ಇಲ್ಲ. ಅಲ್ಲಿಗೆ ಈ ಬಿ ಅಲ್ಲಿ ಮಾತ್ರ ನಾವು ಒಂದು ಮಿಸ್ಟೇಕನ್ನು ಹುಡುಕಿದ್ವಿ. ಅಲ್ಲಿಗೆ ಗ್ರೂಪ್ ಎ, ಗ್ರೂಪ್ ಸಿ, ಗ್ರೂಪ್ ಡಿ ಇಲ್ಲಿರುವಂಥ ಎಲ್ಲ ಸಿಂಗುಲರ್ ಪ್ಲೂರಲ್ ಕರೆಕ್ಟ್ ಆಗಿದೆ. ಬಿ ಅಲ್ಲಿ ಮಾತ್ರ ತಪ್ಪಿದೆ. ಇದನ್ನ ತಪ್ಪು ಅಂತ ಹೇಳಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುವಂಥ ಆಪ್ಷನ್ ನೋಡಿ, ಆಪ್ಷನ್ ಬಿ ಆಗುತ್ತೆ. ಯಾಕೆ ಅಂದರೆ ಸೆಲೆಕ್ಟ್ ದ ಕೋಡ್ಸ್ ಫಾರ್ ದ ಕರೆಕ್ಟ್ ಆನ್ಸರ್. ಯಾವುದರಲ್ಲಿ ಸರಿಯಾದ ಉತ್ತರವಿದೆ ಆ ಕೋಡಿಗೆ ಸಂಬಂಧಿಸಿದ್ದನ್ನೇ ಆಪ್ಷನ್ ಆಗಿ ಸೆಲೆಕ್ಟ್ ಮಾಡಿ ಅಂತ ಹೇಳಿದ ಕಾರಣ ನಾವು ಆಪ್ಷನ್ ಬಿ ನ ಸೆಲೆಕ್ಟ್ ಮಾಡ್ತೀವಿ. ಹೀಗೂ ಕೊಡ್ತಾರೆ, ಇಷ್ಟು ಲೆಂತಿಯಾಗೂ ಕೊಡ್ತಾರೆ, ನೀವು ನೋಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಹಾಗೆ ಇಷ್ಟು ಸಿಂಪಲ್ ಆಗೂ ಕೊಡ್ತಾರೆ, ಕೇವಲ ಒಂದೇ ಒಂದು ಪದವನ್ನು ಕೂಡ ಕೊಡಬಹುದು. ಅಥವಾ ಇಲ್ಲಿ ಕೊಟ್ಟಿರೋ ಹಾಗೆ 16 ಸಿಂಗುಲರ್ ಪ್ಲೂರಲ್ ಅನ್ನಾದರೂ ಕೊಡಬಹುದು. ಲೈಕ್ ದೀಸ್ ಗ್ರೂಪ್ಸ್, ಇದು 2 ಗ್ರೂಪ್ ಕೊಡಬಹುದು, 3 ಗ್ರೂಪ್ ಕೊಡಬಹುದು, 4 ಎಷ್ಟಾದರೂ ಕೊಡಬಹುದು. ಈ ರೀತಿಯಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಒನ್. ದ ಪ್ಲೂರಲ್ ಆಫ್ ಫರ್ನಿಚರ್. ಫರ್ನಿಚರ್ ಅಂತಂದರೆ ನಮಗೆಲ್ರಿಗೂ ಕೂಡ ಗೊತ್ತಿದೆ. ಎಕ್ಸಾಂಪಲ್ ಟೇಬಲ್, ಚೇರ್ ಇವೆಲ್ಲವನ್ನ ಫರ್ನಿಚರ್ ಅಂತ ಕರಿತೀವಿ. ಇದರ ಪ್ಲೂರಲ್ ಏನು? ಆಪ್ಷನ್ಸ್ ನೋಡಿ. ಫರ್ನಿಚರ್, ಫರ್ನಿಚರ್ಸ್, ಇಲ್ಲಿ ಎಸನ್ನು ಆ್ಯಡ್ ಮಾಡಿದ್ದಾರೆ, ಇಲ್ಲಿ ಅಪಾಸ್ಟ್ರೋಫಿ ಹಾಕಿ ಎಸನ್ನು ತಗೊಂಡಿದ್ದಾರೆ. ಫರ್ನಿಶ್ ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಫರ್ನಿಚರ್ ಅಂತಂದರೆ ಇದನ್ನ
ಅನ್ಕೌಂಟಬಲ್ ನೌನ್ ಅಂತ ಹೇಳ್ತೀವಿ. ಅಂದರೆ ಎಣಿಕೆಗೆ ಸಿಗದೇ ಇರೋವಂಥದ್ದು. ಈಗ 4-5 ಟೇಬಲ್ ಇದೆ ಅಂತಂದರೆ 4-5 ಟೇಬಲ್ ಅಂತ ಹೇಳ್ತೀವಿ. ಈಗ ಒಂದು ಟೇಬಲ್ ಅಂತ ಅನ್ಕೊಳ್ಳೋಣ. ಓಕೆ, ಇವಾಗ ಇದು ಸದ್ಯಕ್ಕೆ ಈಗ ಲ್ಯಾಪ್ಟಾಪ್ ಕೂಡ ಒಂದು ಟೇಬಲ್ನ ಮೇಲೆಯೇ ಇದೆ. ಓಕೆ, ಆ ಟೇಬಲ್ ಇಲ್ಲಿ ಇರೋವಂಥ ವಿಚಾರವನ್ನು ನಮ್ಗೆ ಎಣಿಸೋಕ್ಕಾಗುತ್ತಾ? ಆ ಟೇಬಲ್ ಒಂದು ವೇಳೆ ಮರದಲ್ಲಿ ಮಾಡಿದ್ದಾರೆ ಅಂತಿದ್ದಲ್ಲಿ ಅದರಲ್ಲಿ ಎಷ್ಟಿದೆ, ಆ ಮರದ ಪಾರ್ಟಿಕಲ್ಸ್ ಎಷ್ಟಿದೆ ಅಂತ ಎಣಿಸಕ್ಕಾಗತ್ತಾ? ದಟ್ ಈಸ್ ನಥಿಂಗ್ ಬಟ್ ಅನ್ಕೌಂಟಬಲ್. ನಾವು ಇಷ್ಟಿದೆ ಚೇರ್, ಒಂದು 20 ಇದೆ, ಒಂದು 100 ಇದೆ, ಒಂದು 80 ಇದೆ, ಆ ಥರ ಎಣಿಸಬಹುದು. ಆದರೆ ಒಂದು ಚೇರನ್ನು ತಗೊಂಡು ಅದ್ರಲ್ಲಿ ಯಾವುದ್ರಲ್ಲಿ ಮಾಡಿರ್ತಾರೋ ಅದು ಎಷ್ಟಿದೆ ಅಂತ ಎಣಿಸಕ್ಕಾಗತ್ತಾ? ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ಇಂತಹ ಅನ್ಕೌಂಟಬಲ್ ನೌನ್ ಆಗಿರುವಂತಹ ಫರ್ನಿಚರ್ಗೆ ಯಾವುದೇ ರೀತಿಯ ಪ್ಲೂರಲ್ ಇರೋದಿಲ್ಲ. ಹಾಗಾಗಿಯೇ ಅವರು ಕೂಡ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಎ ಅನ್ನು ಕೊಟ್ಟಿದ್ದಾರೆ, ಫರ್ನಿಚರ್ ಅಂತಲೇ ಕೊಟ್ಟಿದ್ದಾರೆ. ಈ ರೀತಿಯ ಅನ್ಕೌಂಟಬಲ್ ನೌನ್ ಆಗಿರುವಂತಹ ಫರ್ನಿಚರ್ಗೆ ಯಾವುದೇ ಪ್ಲೂರಲ್ ಬರೋದಿಲ್ಲ. ಅದನ್ನ ಫರ್ನಿಚರ್ ಅಂತ ಆಸ್ ಇಟ್ ಈಸ್ ಹೇಳಬೇಕಾಗತ್ತೆ. ರಿಮೆಂಬರ್ ದಿಸ್ ಒನ್. ಓಕೆ, ಇದು 2ನೇ ಪ್ರಶ್ನೆ ಆಗಿತ್ತು. 3ನೇ ಪ್ರಶ್ನೆ ನೋಡಿ, ಈ ರೀತಿಯಲ್ಲಿ ಇದೆ. ದ ಪ್ಲೂರಲ್ ಆಫ್ ದ ವರ್ಡ್ ಫಿನಾಮೆನನ್. ಫಿನಾಮೆನನ್ ಇದರ ಪ್ಲೂರಲ್ ಹೇಳಬೇಕಂತೆ. ಮೊದಲನೇ ಆಪ್ಷನ್ ಫಿನಾಮೆನನ್ಸ್, ನೆಕ್ಸ್ಟ್ 2ನೇ ಆಪ್ಷನ್ ಫಿನಾಮೆನಾಸ್, ನೆಕ್ಸ್ಟ್ ಇಸ್ ಫಿನಾಮಿನೆನ್ಸ್, ನೆಕ್ಸ್ಟ್ ಈಸ್ ಫಿನಾಮೆನಾ. ಇಲ್ಲಿ ನೀವು ಗಮನಿಸಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಹಾಗಾಗಿ ಇದನ್ನು ನಾವು ಎಲಿಮಿನೇಟ್ ಮಾಡ್ತೀವಿ. ಫಿನಾಮೆನಾಸ್ ಇದು ಫಿನಾಮೆನಾ ಇದಕ್ಕೆ ಸಂಬಂಧಿಸಿದ್ದಾಗುತ್ತೆ, ಹಾಗಾಗಿ ಇದನ್ನು ಕೂಡ ತೆಗಿತೀವಿ. ಇನ್ನು ಉಳ್ಕೊಳ್ಳೋದು ಒಂದೇ, ದಟ್ ಈಸ್ ಆಪ್ಷನ್ ಎ, ಫಿನಾಮೆನನ್ಸ್. ನೋಡಿ, ಇಲ್ಲಿ ಎಸ್ ಅನ್ನ ಆ್ಯಡ್ ಮಾಡ್ಕೊಳ್ಬೇಕು. ಸಿಂಗುಲರ್ ಪ್ಲೂರಲ್ ಅಂತ ಅಂದರೆ ಈ ರೀತಿಯಲ್ಲೇ ಇರುತ್ತೆ. ಇನ್ನೊಂದು ವಿಚಾರ, ಒಂದು ವೇಳೆ ನಿಮಗೇನಾದರೂ ಫಿಶ್ ಇದರ ಪ್ಲೂರಲ್ ಅನ್ನು ಬರೀರಿ ಅಂತ ಕೊಟ್ಟಾಗ ನೀವೇನಾದರೂ ಫಿಶಸ್ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ಅದು ತಪ್ಪಾಗುತ್ತೆ. ಫಿಶ್ನ ಪ್ಲೂರಲ್ ಫಿಶ್ ಆಗಿನೇ ಇರುತ್ತೆ, ಯಾವುದೇ ಬದಲಾವಣೆಯನ್ನು ನೋಡೋದಿಲ್ಲ. ಸಿಂಗುಲರ್ ಪ್ಲೂರಲ್ ಬಹಳ ಚಿಕ್ಕದಾಗಿರುವಂಥ ಕಾನ್ಸೆಪ್ಟ್, ಆದರೆ ಅದರಲ್ಲಿ ನೀವು ಕಲ್ತ್ಕೊಳ್ಬೇಕಾಗಿರುವಂಥ ವಿಚಾರ ಬಹಳಷ್ಟಿದೆ. ಇಲ್ಲಿ ನಾನು ನಿಮಗೆ ತೋರಿಸಿದ್ದು ಕೇವಲ 3 ಪ್ರಶ್ನೆಗಳು. ನಿಮ್ಮ ಪ್ರೀವಿಯಸ್ ಇಯರ್ನಲ್ಲಿ ಬಂದಂತಹ, ನಿಮ್ಮ KPSC ಪರೀಕ್ಷೆಗಳಲ್ಲಿ ಬಂದಂತಹ 3 ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸ್ದೆ. ಹೇಗಿತ್ತು ಇವತ್ತಿನ ಸೆಷನ್? ಇದೇ ರೀತಿಯ ಇನ್ನಷ್ಟು ಸೆಷನ್ಸ್ ನಿಮಗೆ ಅಗತ್ಯವಿದೆ ಅಂತಿದ್ದಲ್ಲಿ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಮುಂದೆ ಆದಷ್ಟು ನಿಮಗೆ ಇದೇ ಸಮಯಕ್ಕೆ ಇಂಗ್ಲಿಷ್ ಗ್ರಾಮರ್ ಸೆಷನ್ಸನ್ನು ಪ್ರೊವೈಡ್ ಮಾಡೋ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ. ಓಕೆ, ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ತಪ್ಪದೆ. ನಿಮಗಾಗಿ ಅಲ್ಲಿ ಈ ರೀತಿಯ KPSC ಅಥವಾ ನಿಮ್ಮ ಮುಂಬರುವಂಥ VAO ಮತ್ತು PDO ಪರೀಕ್ಷೆಗೆ ಉಪಯೋಗ ಆಗುವಂಥ ತರಗತಿಗಳನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ನಿಮಗೆ ಕಮ್ಯುನಿಕೇಷನ್ ಪೇಪರಿಗೆ ಸಂಬಂಧಿಸಿದ ತರಗತಿಗಳಿರುತ್ತೆ. ನಾನೇ ಇಲ್ಲಿ ನಿಮಗೆ ಕ್ಲಾಸಸನ್ನು ತಗೊಳ್ಳುವಂಥದ್ದು. ಇದರಲ್ಲಿ ನಾನು ನಿಮಗೆ ಜನರಲ್ ಇಂಗ್ಲೀಷ್, ಜನರಲ್ ಕನ್ನಡ, ಕಂಪ್ಯೂಟರ್ ನಾಲೆಜ್ ಈ 3ಕ್ಕೂ ಕೂಡ ಸಂಬಂಧಿಸಿದ ವಿಚಾರಗಳನ್ನು ಹೇಳ್ಕೊಡ್ತೀನಿ. ಇದು 4 ತಿಂಗಳ ತರಗತಿಗಳಾಗಿದೆ. ಈ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನೀವು ಕೂಡ ನಮ್ಮ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಈ ಕೋರ್ಸಿಗೆ ನೀವು ಎನ್ರೋಲ್ ಆಗಬಹುದಿರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ PDF ನೋಟ್ಸ್ ಸಿಗುತ್ತೆ ಪ್ರತಿಯೊಂದು ಸೆಷನ್ದು. ಹಾಗೆ ಇದರಲ್ಲಿ ನಾನು ನಿಮಗೆ ಫ್ರೀ ಮಾಕ್ ಟೆಸ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಪ್ರತಿನಿತ್ಯ ಬೆಳಗ್ಗೆ 11 ಗಂಟೆಗೆ ನಿಮಗೆ ತರಗತಿಗಳು ಪ್ರಾರಂಭವಾಗುತ್ತೆ. ಎವ್ರಿ ಡೇ 1 ಅವರ್ ಸೆಷನ್ ಇರುತ್ತೆ, 11 o'clock to 12 o'clock. ಪ್ರೈಸ್ ಎಲ್ಲ ಇಲ್ಲೇ ಇದೆ, ನೀವು ಗಮನಿಸಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದಿದೆ, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್. ಶಿವಮೂರ್ತಿ ಸರ್ ನಿಮಗೆ ಕ್ಲಾಸಸನ್ನು ತಗೊಳ್ತಾರೆ. ಇದು ಕೂಡ 4 ತಿಂಗಳ ತರಗತಿಗಳಾಗಿದೆ. ಇದು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಪ್ರೈಸನ್ನು ಇಲ್ಲಿ ನೀವು ನೋಡಬಹುದು. ಓಕೆ, ಇದರಲ್ಲೂ ಅಷ್ಟೇ ನಿಮಗೆ ಪ್ರತಿಯೊಂದು ಸೆಷನ್ನ PDF ನೋಟ್ ಸಿಗುತ್ತೆ. ಹಾಗೆ ಮಾಕ್ ಟೆಸ್ಟನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಒಂದು ವೇಳೆ VAO ಪರೀಕ್ಷೆಗೆ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಿಸಿದ ಹಾಗೆ ಅಥವಾ ಪಂಚಾಯತ್ ರಾಜ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದಲ್ಲಿ ಇವೆರಡೂ ಕೋರ್ಸ್ಗಳು ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ನೀವು ಇದರಲ್ಲಿ ಏನಾದರೂ ಡೌಟ್ ಇದೆ ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ನಮ್ಮ ವೇದಾಂತ ಪಾಠಶಾಲೆಯ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡೌಟ್ ಇದ್ದರೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಬಹುದು. ಏನೂ ಡೌಟ್ ಇಲ್ಲ ಅಂತಿದ್ದಲ್ಲಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸ್ಗೆ ಎನ್ರೋಲ್ ಆಗಬಹುದಿರುತ್ತೆ. ಇದೆಲ್ಲ ಲೈವ್ ಕ್ಲಾಸಸ್ ಇದ್ದು ನೀವು ಯಾವಾಗ ಬೇಕಾದರೂ ಇದರ ರೆಕಾರ್ಡೆಡ್ ಕ್ಲಾಸಸನ್ನು ನೋಡಬಹುದಿರುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ಸೆಷನ್. ಮುಂದಿನ ಸೆಷನಲ್ಲಿ ಡಿಗ್ರಿ ಆಫ್ ಕಂಪ್ಯಾರಿಸನ್ ಬಗ್ಗೆ ಹೇಳ್ಕೊಡ್ತೀನಿ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ಬರುತ್ತೆ ನೋಡಿ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ತಪ್ಪದೇ ನಮ್ಮ ಮುಂದಿನ ಸೆಷನನ್ನು ನೋಡಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.